ಈಗಾಗಲೇ ಡಿಕೆ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ಯಾವ ಜಿಲ್ಲೆಗೆ ಎಷ್ಟು ಪ್ರಾತಿನಿಧ್ಯ ಅಂತ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಬಾಗಲಕೋಟೆಗೆ ಸಿಗುತ್ತಾ ಪ್ರಾತಿನಿಧ್ಯ? ಡಿಕೆ ಸಂಪುಟದಲ್ಲಿ ಬಾಗಲಕೋಟೆಗೆ ಪ್ರಾತಿನಿಧ್ಯ ಸಿಗುತ್ತಾ? ವಿಸ್ತರಣೆ ವೇಳೆ ಬಾಗಲಕೋಟೆಗೆ ಅವಕಾಶ ಸಿಗುತ್ತಾ ಇಲ್ವಾ? ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಜಿಲ್ಲೆಯ 3 ಶಾಸಕರು. ಆಕಾಂಕ್ಷಿ ನಂಬರ್ 1 ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರಿದ್ದಾರೆ. ಇನ್ನು ನಂಬರ್ 2 ಬೀಳಗಿ ಮತಕ್ಷೇತ್ರದ ಶಾಸಕ ಜೆಟಿ ಪಾಟೀಲ್ ಇದ್ದಾರೆ. ನಂಬರ್ 3 ಮುಧೋಳ ಕ್ಷೇತ್ರದ ಶಾಸಕ ಆರ್.ಬಿ. ತಿಮ್ಮಾಪುರ. ಎಚ್.ಕೆ. ಪಾಟೀಲ್ಗೆ ಸಚಿವ ಸ್ಥಾನ ಸಿಗದಿದ್ದಲ್ಲಿ ಜೆಟಿ ಪಾಟೀಲ್ಗೆ ಅದೃಷ್ಟ. ರೆಡ್ಡಿ ಸಮುದಾಯಕ್ಕೆ ಸೇರಿದ ಬೀಳಗಿ ಶಾಸಕ ಜೆಟಿ ಪಾಟೀಲ್. ಯುವಕರಿಗೆ ಆದ್ಯತೆ ನೀಡಿದ್ರೆ ವಿಜಯಾನಂದ ಕಾಶಪ್ಪನವರಿಗೆ ಚಾನ್ಸ್ ಇದೆ. ಇನ್ನು ದಲಿತರಿಗೆ ಆದ್ಯತೆ ನೀಡಿದ್ರೆ ಆರ್.ಬಿ. ತಿಮ್ಮಾಪುರ್ಗೆ ಮಂತ್ರಿಗಿರಿ ಫಿಕ್ಸ್ ಆಗುತ್ತೆ. ಈ 3 ಚಾನ್ಸ್ ಸಿಗದಿದ್ರೆ ವಿಜಯಪುರ ಜಿಲ್ಲೆ ಶಾಸಕರಿಗೆ ಮಂತ್ರಿಗಿರಿ. ಏನಾಗಲಿದೆ ಈ 3 ಭವಿಷ್ಯ? ಯಾರನ್ನ ವರಿಸಲಿದೆ ಅದೃಷ್ಟ? ಬಾಗಲಕೋಟೆಯಲ್ಲಿ ಇದೀಗ ಇದೆ ಚರ್ಚೆ. ಏನ್ ಮಾಡ್ತಾರೆ ಸಿಎಂ ಡಿಕೆ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ 20 ಸ್ಥಾನಗಳ ಪೈಕಿ 20 ಸೀಟುಗಳ ಪೈಕಿ ಯಾರಿಗೆ ಅವಕಾಶ? ಜಿಲ್ಲಾವಾರು ಅಂತ ನೋಡಿದಾಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ? ಆಕಾಂಕ್ಷಿಗಳಾಗಿದ್ದಂಥವರು ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು. ಇನ್ನು ಬೀಳಗಿ ಮತಕ್ಷೇತ್ರದ ಶಾಸಕ ಜೆಟಿ ಪಾಟೀಲ್ ಇದ್ದಾರೆ. ಮುಧೋಳ ಕ್ಷೇತ್ರದ ಶಾಸಕ ಆರ್.ಬಿ. ತಿಮ್ಮಾಪುರ ಇದ್ದಾರೆ. ಜಾತಿವಾರು ಲೆಕ್ಕಾಚಾರನ ಹಿರಿಯರು ಅನ್ನುವಂಥ ಲೆಕ್ಕಾಚಾರ ಆಗುತ್ತಾ? ಯುವಕರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಆಗುತ್ತಾ? ಯಾವ ನಿಟ್ಟಿನಲ್ಲಿ ವರ್ಕೌಟ್ ಆಗುತ್ತೆ? ಇನ್ನು ಸಮುದಾಯವಾರು ಇಲ್ಲಿ ಲೆಕ್ಕಾಚಾರ ಆಗುತ್ತಾ? ಯಾವ ರೀತಿ ಇಲ್ಲಿ ಆಯ್ಕೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ವೇಳೆ ನೋಡಿ ಯುವಕರಿಗೆ ಆದ್ಯತೆ ಅಂತ ನೋಡಿದ್ರೆ ವಿಜಯಾನಂದ ಕಾಶಪ್ಪನವರಿದ್ದಾರೆ. ಯಾಕಂದರೆ ಯುವಕರಿಗೆ ಅವಕಾಶ ಮಾಡಿಕೊಡಬೇಕು, ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಚರ್ಚೆ ಕೂಡ ಈಗ ಪಕ್ಷದಲ್ಲಿ ನಡೀತಾ ಇದೆ, ಸರ್ಕಾರದಲ್ಲಿ ನಡೀತಾ ಇದೆ. ಇನ್ನು ಅದ್ರ ಜೊತೆಗೆ ರೆಡ್ಡಿ ಸಮುದಾಯಕ್ಕೆ ಸೇರಿದಂಥ ಬೀಳಗಿ ಶಾಸಕ ಜೆಟಿ ಪಾಟೀಲ್. ರೆಡ್ಡಿ ಸಮುದಾಯವಾರು ವಿಚಾರದಲ್ಲಿ ನಮ್ಮ ಸಮುದಾಯಕ್ಕೆ ಎಷ್ಟು ಕೊಟ್ಟಿದೆ, ನಮ್ಮ ಸಮುದಾಯಕ್ಕೆ ಏನು ಕೊಟ್ಟಿದೆ ಪಕ್ಷ ಸರ್ಕಾರ ಅಂತ ನೋಡಿದಾಗ, ಈ ಒಂದು ಜಟಾಪಟಿ ಅಂತ ನೋಡಿದಾಗ ಕೂಡ ಸಮುದಾಯವಾರು ಅಂತ ಬಂದರೆ ಇಲ್ಲಿ ಬೀಳಗಿ ಶಾಸಕರಾದಂಥ ಜೆಟಿ ಪಾಟೀಲ್ ಇದ್ದಾರೆ. ಇನ್ನು ಎಚ್.ಕೆ. ಪಾಟೀಲ್ಗೆ ಸಚಿವ ಸ್ಥಾನ ಸಿಗದಿದ್ದಲ್ಲಿ ಜೆಟಿ ಪಾಟೀಲ್ಗೆ ಅದೃಷ್ಟ ಆಗುತ್ತೆ. ಎಚ್.ಕೆ. ಪಾಟೀಲು ಮತ್ತು ಜೆಟಿ ಪಾಟೀಲ್ ಇಲ್ಲಿ ಅಂದರೆ ಸಮುದಾಯವಾರು ಅಂತ ಬಂದಾಗ ಎಚ್.ಕೆ. ಪಾಟೀಲ್ ಮತ್ತು ಜೆಟಿ ಪಾಟೀಲ್ ಇದ್ದಾರೆ. ಅದರಲ್ಲಿ ಒಬ್ಬರಂತ ಆಯ್ಕೆ ಅಂತ ಅಂದರೆ ಜೆಟಿ ಪಾಟೀಲ್ ಅವಕಾಶ. ಇನ್ನು ಯಾವುದು ಬೇಡ ದಲಿತರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅಂದರೆ ಆರ್.ಬಿ. ತಿಮ್ಮಾಪುರ್. ಈಗ ಆಲ್ರೆಡಿ ಈ ಹಿಂದೆ ಮಾಜಿ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ್ಗೆ ಅವಕಾಶ ಮಾಡಿಕೊಡ್ತಾರಾ ಅಂತ. ಯಾಕಂದರೆ ಸಮುದಾಯವಾರು ಅಂದರೆ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದರೆ ಆರ್.ಬಿ. ತಿಮ್ಮಾಪುರ. ಇನ್ನು ಹಿರಿಯರು ಇದ್ದಾರೆ, ಸಾಕಷ್ಟು ಪಕ್ಷದಲ್ಲಿ ದುಡಿದಿದ್ದಾರೆ, ಇನ್ನು ಸಾಕಷ್ಟು ಅನುಭವ ಇದೆ ಅನ್ನುವಂಥ ಕಾರಣದಿಂದಾಗಿ ಹಳಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಕಾರಣದಿಂದಾಗಿ ಆರ್.ಬಿ. ತಿಮ್ಮಾಪುರ ಆಯ್ಕೆ ಆಗುತ್ತಾ ಅನ್ನುವಂಥ ಚರ್ಚೆ ಕೂಡ ಇದೆ. ಸೊ ಹೀಗಾಗಿ ಬಾಗಲಕೋಟೆ ಜಿಲ್ಲೆಗೆ ಯಾವ ಶಾಸಕ ಆಯ್ಕೆ ಆಗ್ತಾರೆ? ಬಾಗಲಕೋಟೆಯಲ್ಲಿ ಆಗ್ತಾ ಇದ್ದಂಥ ಚರ್ಚೆ, ಯಾವ ಶಾಸಕರು ಸಿಗುತ್ತಾರೆ ನಮಗೆ ಸಚಿವರಾಗಿ ಅಂತ. ಇನ್ನು 3 ಚಾನ್ಸ್ ಸಿಗಿದ್ರೆ ವಿಜಯಪುರ ಜಿಲ್ಲೆ ಶಾಸಕರಿಗೆ ಮಂತ್ರಿಗಿರಿ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಈಗ ಜಿಲ್ಲಾವಾರು ಅಂತ ನಾನು ಆಗಲೇ ಏನು ಹೇಳಿದೆ, ಈಗ ಬೆಳಗಾವಿ ಜಿಲ್ಲೆ ಅಂತ ಬಂದರೂ ಕೂಡ, ಈಗ ಹುಬ್ಬಳ್ಳಿ ಧಾರವಾಡ ಅಂತ ಬಂದರೂ ಕೂಡ, ಅಥವಾ ಹಾವೇರಿ ಬೇರೆ ಜಿಲ್ಲೆ ತುಮಕೂರು ಅಂತ ಬಂದರೂ ಕೂಡ ಜಿಲ್ಲಾವಾರು ಇಲ್ಲಿ ಆಯ್ಕೆ ಅಂತ ಬಂದರೂ ಈ ವಿಜಯನಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆಗ್ತಾ ಇದ್ದಂಥ ಚರ್ಚೆ ವಿಜಯಪುರ